ಗೈಸ್, ಇತ್ತೀಚೆಗೆ ಬಂದಿರೋ ಸುದ್ದಿ ಪ್ರಕಾರ ಇಸ್ರೋದಲ್ಲಿ ನಮ್ಮ ದೇಶದ ಹೆಮ್ಮೆ ವಿಜ್ಞಾನಿಗಳು ಸಾಲಾಗಿ ರಾಜೀನಾಮೆ ಕೊಟ್ಬಿಟ್ಟು ಈಚೆಗಡೆ ಬರ್ತಿದ್ದಾರೆ. ಸುಮಾರು 100ರಿಂದ 120ಕ್ಕೂ ಹೆಚ್ಚು ಜನ ರಾಜೀನಾಮೆ ಕೊಟ್ಬಿಟ್ಟು ಈಚೆಗಡೆ ಬರ್ತಿದ್ದಾರೆ. ಇದು ಬರೀ ನಂಬರ್ಸ್ ಅಲ್ಲ, ಇವರೆಲ್ಲ ಚಂದ್ರಯಾನ ಮತ್ತು ಗಗನಯಾನದಲ್ಲಿ ಕೆಲಸ ಮಾಡಿರೋಂಥ ಮೇನ್ ತಲೆಗಳು. ಹಾಗಾದರೆ ಇವರೆಲ್ಲ ಏನಿಗೆ ಬರ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಸರ್ಕಾರ ಇದಕ್ಕೆ ಏನು ಕ್ರಮ ಕೈಗೊಳ್ತಿದೆ, ಇದನ್ನು ನಿಮ್ಗೆ ಅರ್ಥ ಆಗೋ ರೀತಿ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಗೈಸ್, ಕಳೆದ ಕೆಲವು ತಿಂಗಳುಗಳಲ್ಲಿ ಇಸ್ರೋದ ಬೆಂಗಳೂರಿನ UR ಸ್ಯಾಟಲೈಟ್ ಸ್ಪೇಸ್ ಸೆಂಟರ್ನಿಂದ ಸುಮಾರು 80 ಜನ ರಾಜೀನಾಮೆ ಕೊಟ್ಬಿಟ್ಟು ಈಚೆಗಡೆ ಬಂದಿದ್ದಾರೆ. ಇವರೆಲ್ಲ ನಾರ್ಮಲ್ ವರ್ಕರ್ಸ್ಗಳೆಲ್ಲ, ಇವರೆಲ್ಲ ಇಸ್ರೋದ ಮೇನ್ ಬ್ರೈನ್ಗಳು. ಉದಾಹರಣೆಗೆ ಚಂದ್ರಯಾನ್ 3 ಸಿಮ್ಯುಲೇಷನ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವಂಥ ಆದಿತ್ಯ ರಲ್ಲಪಲ್ಲಿ ಅವರು, ಮತ್ತು LMV3 ರಾಕೆಟ್ನ ಪ್ರಾಜೆಕ್ಟ್ ಡೈರೆಕ್ಟರ್ ವಿಕ್ಟರ್ ಜೋಸಫು, ಈ ಥರದವರು ರಾಜೀನಾಮೆ ಕೊಟ್ಬಿಟ್ಟು ಈಚೆಗಡೆ ಬಂದಿದ್ದಾರೆ. ಇವರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ಗಳು. ಇವ್ರನ್ನ ರೀಪ್ಲೇಸ್ ಮಾಡೋದು ಅಷ್ಟು ಈಸಿ ಅಲ್ಲ, ಇದೆಲ್ಲ ವರ್ಷಗಳೇ ಹಿಡಿಯುತ್ತೆ. ಇದಕ್ಕೆಲ್ಲ ರೀಸನ್ ಏನು ಅಂತಂದರೆ ಖಾಸಗಿ ಬಾಹ್ಯಾಕಾಶ ರಂಗದಲ್ಲಿರುವಂಥ ಬೂಮು. ಗೈಸ್, 2020 ಆದಮೇಲೆ ನನಗೆ ಇಂಡಿಯಾದಲ್ಲಿ ತುಂಬ ಸ್ಪೇಸ್ ರಿಸರ್ಚ್ ಸ್ಟಾರ್ಟಪ್ಸ್ಗಳು ಉಟ್ಕೊಂಡಿದ್ದಾವೆ. ಇವೆಲ್ಲ ಪ್ರೈವೇಟ್ ಕಂಪ್ನಿಗಳು. ಇವೆಲ್ಲ ಏನು ಮಾಡ್ತಿದ್ದಾವೆ ಅಂದರೆ ಇಸ್ರೋದಲ್ಲಿರೋಂಥ ಮೇನ್ ಸೀನಿಯರ್ಸ್ಗಳು ಯಾರು ಇರ್ತಾರಲ್ವ, ಅವ್ರುಗಳಿಗೆಲ್ಲ ಜಾಸ್ತಿ ಪ್ಯಾಕೇಜ್ನ ಆಫರ್ ಮಾಡ್ತಿದ್ದಾವೆ. ಜೊತೆಗೆ ಅಲ್ಲಿ ಹೊಸ ಟೆಕ್ನಾಲಜಿಗಳ ಮೇಲೆ ವರ್ಕ್ ಮಾಡೋದಕ್ಕೆ ಫ್ರೀಡಮ್ ಇರುತ್ತೆ. ಆಮೇಲೆ ನನಗೆ ಗೌರ್ಮೆಂಟ್ ವರ್ಕ್ ಆಗಿದ್ರೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ನಡಿಬೇಕಂದ್ರೆ ತುಂಬ ಮ್ಯಾಕ್ಸಿಮಮ್ ಟೈಮ್ ಹಿಡಿಯುತ್ತೆ. ಅಲ್ಲಿ ಎಲ್ಲ ಕಡೆಯಿಂದ ಅಪ್ರೂವಲ್ಸ್ ತೊಗೊಂಡು ಆಮೇಲೆ ಇವ್ರು ಪ್ರೊಸೀಡ್ ಮಾಡಬೇಕಾಗುತ್ತೆ. ಬಟ್ ಇಲ್ಲೇ ಸ್ಟಾರ್ಟಪ್ ಆಗಿರೋದ್ರಿಂದ, ಇಲ್ಲೆಲ್ಲ ಈಸಿಯಾಗಿ ಆಕ್ಸೆಸಬಲ್ ಇರೋದ್ರಿಂದ ಪ್ರಾಜೆಕ್ಟ್ ಇವರು ಡೈರೆಕ್ಟರ್ ಆಗಿರ್ಬೋದು, CEO ಇವರೆಲ್ಲ ಈಸಿಯಾಗಿ ಆಕ್ಸೆಸಬಲ್ ಇರೋದ್ರಿಂದ ಇಲ್ಲಿ ಕೆಲಸ ಬೇಗ ಆಗುತ್ತೆ, ಅಪ್ರೂವಲ್ಸ್ಗಳು ಬೇಗ ಸಿಗುತ್ತೆ. ಸೊ ಇದರಿಂದ ಎಲ್ಲ ಸೈಂಟಿಸ್ಟ್ಗಳು, ಸೀನಿಯರ್ ಸೈಂಟಿಸ್ಟ್ಗಳು ಏನೇನಿದ್ದಾರೋ ಅವ್ರಿಗೆಲ್ಲ ಇಲ್ಲಿ ಸ್ವಲ್ಪ ಅಟ್ರಾಕ್ಟ್ ಆಗ್ತಿದೆ. ಇನ್ನು ಬೇಗ ಕೆಲಸ ಆಗುತ್ತೆ, ಹೊಸ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ ಅಂತ ಇವ್ರುಗಳಲ್ಲಿ ಇಲ್ಲಿ ಅಟ್ರಾಕ್ಟ್ ಆಗಿ ಬರ್ತಾ ಇದ್ದಾರೆ. ಮತ್ತು ಮೇನ್ ಇಂಪಾರ್ಟೆಂಟು ಸ್ಯಾಲ್ರಿ ವೈಸು ಇಲ್ಲಿ ಚೆನ್ನಾಗಿದೆ. ಇದರಿಂದ ಅಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ಇಲ್ಲಿಗೆ ಬರ್ತಾ ಇದ್ದಾರೆ. ಹಾಗಾದರೆ ಸರ್ಕಾರ ಇದಕ್ಕೆ ಏನು ಕ್ರಮ ಕೈಗೊಂಡಿದೆ ಅಂತ ಕೇಳ್ತಿರ್ಬೋದು ನೀವು. ಇದಕ್ಕೆ ಸರ್ಕಾರ ಇಷ್ಟು ದಿನ ಏನಿತ್ತು, ಇವಾಗ ರಾಜೀನಾಮೆ ಕೊಡಬೇಕಂದ್ರೆ ಅವರು ಅಪ್ಪರ್ ಯಾರು ಇರ್ತಾರಲ್ವ ಅವ್ರಿಗೆ ಅವ್ರು ಇನ್ಫಾರ್ಮ್ ಮಾಡಿಬಿಟ್ಟು ರೆಸಿಗ್ನೇಷನ್ ಲೆಟರ್ ಕೊಟ್ಬಿಟ್ಟು ಬರ್ಬೋದಾಗಿತ್ತು. ಇನ್ನು ಮುಂದೆ ಈ ಗಗನಯಾನ ಈ ಥರ ಮೇನ್ ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ, ಅಂಥವ್ರು ಏನೋ ರಿಸಿಗ್ನೇಷನ್ನ ಅಪ್ಲೈ ಮಾಡಿದರೆ ಅದನ್ನು ಯಾರು ಡೈರೆಕ್ಟಾಗಿ ಎಕ್ಸೆಪ್ಟ್ ಮಾಡೋಂಗಿಲ್ಲ. ಅದ್ರ ಬದಲಾಗಿ ಸೆಂಟ್ರಲ್ ಸ್ಪೇಸ್ ರಿಸರ್ಚ್ ಸೆಂಟ್ರಿಗೆ ಏನಿದೆಯೋ ಅದಕ್ಕೆ ಅವರು ಅದನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಅವರು ಅದನ್ನು ಪರಿಶೀಲನೆ ಮಾಡಿ ಆದಮೇಲೆ ಹಂಗೆ ಪ್ರೊಸೀಡ್ ಮಾಡ್ತಾರೆ. ಗೈಸ್, ಏನೇ ಆದ್ರೂ ಫೋರ್ಸ್ಫುಲ್ಲಾಗಿ ಯಾರನ್ನೂ ವರ್ಕ್ಸ್ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದ್ರ ಬದಲಾಗಿ ಸರ್ಕಾರ ಏನು ಮಾಡ್ಬೋದು ಅಂತ ಅಂದರೆ, ಇವಾಗ ನಡೀತಿರೋಂಥ ವರ್ಕ್ ಫ್ಲೋನ ಇವಾಗ ಯಾವ್ದಾದ್ರು ಒಂದು ಸಣ್ಣ ಪ್ರಾಜೆಕ್ಟ್ ಆಗಬೇಕು ಅಂತಂದ್ರೂ ತುಂಬ ದಿನ ತೊಗೊಳುತ್ತೆ, ಎಲ್ಲರ ಕಡೆಯಿಂದ ಅಪ್ರೂವ್ ತೊಗೋಬೇಕು. ಈ ವರ್ಕ್ ಫ್ಲೋನ ಸ್ವಲ್ಪ ಸ್ಪೀಡಪ್ ಮಾಡಿ ಮತ್ತು ಪರ್ಫಾರ್ಮೆನ್ಸ್ ಮೇಲೆ ಪ್ರಮೋಷನ್ಸ್ಗಳನ್ನ ಮಾಡಿ ಸ್ಯಾಲ್ರಿ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ಅಲ್ಲಿರೋ ಕೆಲಸದವ್ರೂ ಬೇಗ ಎಲ್ಲೂ ಬೇರೆ ಕಡೆ ಹೋಗೋದಿಲ್ಲ, ಬೇರೆ ಕಡೆ ಅಟ್ರಾಕ್ಟ್ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್.